ರಾಜ್ಯಾಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಇದೀಗ ಹೋರಾಟವನ್ನು ನಡೆಸಿದ್ದೀರಾ ಸರ್ಕಾರದ ವಿರುದ್ಧ, ಅಂದ್ರೆ ಸಾರಿಗೆ ನೌಕರರಿಗೆ ಅನ್ಯಾಯ ಆಗ್ತಾ ಇದೆ, ಹಿಂಬಾಕಿ ವೇತನವನ್ನ ಕೊಡ್ತಾ ಇಲ್ಲ ಅನ್ನುವಂಥ ಕಾರಣದಕ್ಕೆ ಇನ್ನು ಹಲವಾರು ಬೇಡಿಕೆಗಳನ್ನ ವ್ಯಕ್ತಪಡಿಸಿ. ಬಟ್ ಇವತ್ತು ಆದಂತ ಸಿಚುವೇಶನ್ ಅನ್ನ ಗಮನಿಸಿದ್ರೆ ಅಂದ್ರೆ ಪೊಲೀಸರು ಇದೀಗ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ, ಅಂದ್ರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮೂಲಕ ಬರ್ತಾರೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ, ಇದಕ್ಕೆ ಸಪೋರ್ಟ್ ಸಿಗ್ತಾ ಇಲ್ವಾ, ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಸರ್? ಮೇಡಮ್ ಖಂಡಿತ ಇದು ಸರ್ಕಾರಗಳು ಸಾರಿಗೆ ನೌಕರಿಗೆ ಏನು ಭರವಸೆಗಳನ್ನ ಕೊಟ್ಟಿದ್ದಾರೆ ಮತ್ತು ಭರವಸೆ ಏನ್ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕಾಗಿದೆ. ಅದನ್ನ ಮಾಡೋ ಬದಲು ಸರ್ಕಾರಗಳು ಪೊಲೀಸ್ ಇಲಾಖೆಗಳನ್ನ ಬಳಸ್ಕೊಂಡು ಈ ಹೋರಾಟಗಳನ್ನ ಹತ್ತಿಕ್ಕೋ ಮೂಲಕ ಸಾರಿಗೆ ನೌಕರನ ಬಾಯಿಗಳನ್ನ ಮುಚ್ಚಿಸುವಂತ ಕೆಲಸಗಳನ್ನ ಮಾಡ್ತಾ ಇದೆ ಮೇಡಮ್. ಈಗ ಏನು ಫ್ರೀಡಂ ಪಾರ್ಕ್ ಇಂದ ನಮ್ಮನ್ನೇನು ಬಂಧಿಸಿದ್ದಾರೆ, ನಮ್ಮನ್ನೆಲ್ಲ ಈಗ ಮೈಸೂರು ರೋಡ್ ನಲ್ಲಿರೋ ಪೊಲೀಸ್ ಗ್ರೌಂಡ್ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಮೇಲೆಲ್ಲ ಪೊಲೀಸ್ ಪ್ರಕರಣಗಳನ್ನ ದಾಖಲೆಗಳು ಮಾಡ್ತಾ ಇದ್ದಾರೆ ಮೇಡಮ್. ಈ ರೀತಿಯಲ್ಲಿ ನಮ್ಮ ಅಮಾಯಕ ನೌಕರರು ಅಂತಾನು ನೋಡಿದಿರಾ, ಇವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳದೆ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರರಿಗೂ ಸರಿಸಮಾನ ವೇತನ ಕೊಡ್ತೀವಿ ಅಂತ ಚುನಾವಣಾ ಪೂರ್ವ ಕೊಟ್ಟಾಳ ಮೇಡಮ್. ಅದನ್ನ ನಂಬ್ಕೊಂಡು ನಾವು ಲಕ್ಷಾಂತರ ನೌಕರರು ನಮ್ಮ ಬಂಧು ಬಳಗ ಎಲ್ಲ ನಾವು ಈ ಪಕ್ಷಕ್ಕೆ ನಾವು ವೋಟ್ ಮಾಡಿ ಗೆಲ್ಸಿದೀವಿ ಮೇಡಮ್. ಅವಾಗೆಲ್ಲ ಇವರು ನಮ್ಮನ್ನ ನೆನ್ಸ್ಕೊಂಡವ್ರು ಇವಾಗ ನಮ್ಮನ್ನ ಕಡೆಗಣಿಸಿ ಈಗ ಬೇಡಿಕೆ ಈಡೇರಿಸೋ ಬದಲು ಈ ರೀತಿಯಲ್ಲಿ ನಮ್ಮೆಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಳಸಿ ಪೊಲೀಸ್ ಇಲಾಖೆಯಲ್ಲಿ ಮಾಮೂಲಿ ಈಗ ನಾವು ಶಾಂತಿಯುತವಾಗಿ ನಾವು ಬರ್ತಾ ಇದೀವಿ, ಶಾಂತಿಯುತವಾಗಿ 800 ಕಿಲೋಮೀಟರ್ ಕಳೆದು ಬಂದಿದ್ದೀವಿ. ಈಗ ಫ್ರೀಡಂ ಪಾರ್ಕ್ ಅಲ್ಲಿ ನಾವೆಲ್ಲೋ ಒಂದು ಮೂಲೆಯಲ್ಲಿ ನಾವು ಅನಿರ್ದಿಷ್ಟವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂದ್ರೆ ಅದನ್ನ ಪೊಲೀಸ್ ಇಲಾಖೆಯವರು ಏಕಾಏಕಿ ಬಂದು ನಮ್ಮನ್ನ ಇನ್ನು ಅಲ್ಲಿ ಗ್ರೌಂಡ್ಗೂ ಎಂಟ್ರಿ ಆಗಿಲ್ಲ ಅಷ್ಟೊಳಗಡೆ ಬಂದು ನಮ್ಮನ್ನ ಬಂಧಿಸಿ ಕರ್ಕೊಂಬಂದೀಗ ಪೊಲೀಸ್ ಪ್ರಕರಣ ದಾಖಲೆ ಮಾಡ್ತಾ ಇದ್ದಾರೆ ಮೇಡಮ್. ಇನ್ನೇನಾದ್ರು ಬಿಟ್ಟು ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ರೆ ಆವಾಗ ನೋಡಿದ್ರೆ ಎಸ್ಮಾ ಕಾಯ್ದೆ ತರ್ತಾರೆ, ನೌಕರನ ವಜಾ ವರ್ಗಾವಣೆ ಅಮಾನತುಗಳನ್ನ ಮಾಡ್ತಾರೆ. ಇದು ಯಾವ ರೀತಿ ನ್ಯಾಯ? ಯಾಕಂದ್ರೆ ನಾವು ನ್ಯಾಯ ಕೇಳೋದೇ ತಪ್ಪಾ? ಇನ್ ಯಾವ ರೀತಿಯಲ್ಲಿ ನಾವು ನ್ಯಾಯ ಕೇಳ್ಬೇಕು? ನಮ್ಗೆ ಒಂದ್ ಸ್ವಲ್ಪ ಅದನ್ನಾದ್ರೂ ಸರ್ಕಾರ ಇಲ್ಲಪ್ಪ ನೀವ್ ಹಿಂಗ್ ಕೇಳ್ಬೇಕಪ್ಪ ಅಂತ ಒಂದು ಇದು ಮಾಡ್ಬಿಟ್ರೆ ನಾವು ಅದರಲ್ಲೇ ಕೇಳ್ಕೊಂಡು ಹೋಗ್ತೀವಿ. ಸರ್ ಇದೀಗ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಅವಕಾಶ ಇದೆ ನ್ಯಾಯವನ್ನ ಕೇಳೋದಕ್ಕೆ, ಬಟ್ ಇಲ್ಲಿ ಆ ಕೆಲಸ ನೀವು ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಫ್ರೀಡಂ ಪಾರ್ಕ್ ಬಳಿ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಗಲಾಟೆಗೆ ಅಲ್ಲಿ ತೀವ್ರವಾಯ್ತಾ? ಹೇಗೆ, ಯಾವ ಕಾರಣಕ್ಕೆ ಅವರು ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ? ಏನಿಲ್ಲ ಮೇಡಮ್, ಏಕಾಏಕಿ ಬಂದು ಅಲ್ಲಿ ಇನ್ನು ನಾವು ಅಲ್ಲಿ ಬಂದು ಅಲ್ಲಿ ಇನ್ನೇನು ಸೇರ್ಬೇಕಾಗಿದೆ ಅಷ್ಟರಲ್ಲೇ ಬಂದು ಬನ್ನಿ ಅಂತ ಪೊಲೀಸ್ ಬಂದು ನಮ್ಮ BMTC ಬಸ್ ಅಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡ್ ಬಂದ್ಬಿಟ್ರು ಮೇಡಮ್. ಇನ್ಯಾವ್ದು ಅಶಾಂತಿ ಮೂಡೋದು, ಕಾನೂನು ಸುವ್ಯವಸ್ಥೆನ ನಾವು ಹಾಳು ಮಾಡೋದು ಏನು ಮಾಡಿಲ್ಲ. ಯಾಕೆ ಈ ರೀತಿಯಲ್ಲಿ ಇದ್ ಮಾಡ್ತಾ ಇದ್ದಾರೆ ಅಂತಾನು ಅರ್ಥ ಆಗ್ತಾ ಇಲ್ಲ. ಈಗ ನೋಡಿದ್ರೆ ಈಗ ಕರ್ಕೊಂಡ್ ಬಂದಿರೋ ನೌಕರರ ಮೇಲೆಲ್ಲ ಈಗ ಕೆಲವು ಸೆಕ್ಷನ್ಗಳು ಹಾಕಿ BNS ಅಡಿಯಲ್ಲಿ ನಮ್ಮ ಮೇಲೆ ಪೊಲೀಸ್ ಪ್ರಕರಣಗಳನ್ನ ದಾಖಲು ಮಾಡ್ತಾ ಇದ್ದಾರೆ ಮೇಡಮ್. ಅಂದ್ರೆ ಇಂಥವ್ರ ಮೇಲೆನೆ ಇವರು ಜಾಸ್ತಿ ಅಂದ್ರೆ ಅಲ್ಲಿ ಕಾನೂನನ್ನ ಬಳಕೆ ಮಾಡ್ಕೊಳ್ಳುವಂತದ್ದು ಅಂತ ಆಗ್ತಾ ಇದೆ. ಅಂದ್ರೆ ಕಾನೂನನ್ನ ತಮ್ಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಸರ್ಕಾರ, ಹೇಗೆ ಅಂತ? ಖಂಡಿತ ಮೇಡಮ್, ಇದು ಸರ್ಕಾರಗಳು ತಮ್ಮ ಅಧಿಕಾರಾವಧಿಯಲ್ಲಿರುವ ಏನು ಇಲಾಖೆಗಳೇನಿದಾವೆ ಆಡಳಿತ ಇದರಲ್ಲಿ ಅವುಗಳನ್ನೆಲ್ಲ ಹಿಂಗ್ ಬಳಸ್ಕೊಂಡು ಏನು ನಮ್ಮ ಬೇಡಿಕೆಗಳನ್ನ ಈಡೇರಿಸೋ ಬದಲಾಗಿ ನಮ್ಮನ್ನೆಲ್ಲ ಎದುರಿಸಿ ಸಾರಿಗೆ ನೌಕರನ ಹೋರಾಟಗಳ ಹತ್ತಿಕ್ಕೋ ಮೂಲಕ ನಮ್ಮ ಸಾರಿಗೆ ನೌಕರ ಬಾಯಿಗಳನ್ನ ಮುಚ್ಚಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಇವ್ರು ಏನು ಪೊಲೀಸ್ ಪ್ರಕರಣಗಳನ್ನ ದಾಖಲಿಸ್ಕೊಳ್ಳಿ. ನಾನು ಮಾತ್ರ ಇವರು ಎಲ್ಲಿ ಬಿಟ್ಟಿದ್ದಾರೋ ಅಲ್ಲಿಂದಾನೇ ನಾನು ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿದೀವಿ, ಇಲ್ಲೇ ಮಾಡ್ತೀವಿ ಮೇಡಮ್. ಸರ್ ಇದೀಗ ಚಿತ್ರದುರ್ಗದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದ್ರಿ ಬೆಂಗಳೂರಿಗೆ, ಅಂದ್ರೆ ಬೆಂಗಳೂರಿನಲ್ಲಿ ಯಾವ್ದಾದ್ರು ರೀತಿಯಂತ ಸಪೋರ್ಟ್ ಸಿಕ್ತಾ ಅಥವಾ ಬೇರೆ ಇಲ್ಲಿ KSRTC ಯನ್ನ ಗಮನಿಸಿ ನೋಡಿದಾಗ ಇಲ್ಲಿ KSRTC ನೌಕರರಿಂದ? ಇಲ್ಲ, ನಾವು ಅದನ್ನೇ ಮೇಡಮ್, ಇಲ್ಲಿ ಬಂದಿದ್ರೆ ನಾವು ಬಂದು ಅಲ್ಲಿ ಎಲ್ಲಾರನ್ನೂ ಸೇರಿಸ್ಕೊಂಡು ನಾವು ಇಲ್ಲಿ ಏನೋ ನಾವು ಇನ್ನೇನು ಸಂಚಾರಕ್ಕೇನು ಅಡ್ಡಿಪಡಿಸುವಂತದ್ದಾಗ್ಲಿ ಅದೇ ನಮ್ಮ ದೈನಂದಿನ ಕಾರ್ಯಾಚರಣೆಗೆ ತೊಂದರೆ ಕೊಡೋದಾಗ್ಲಿ ಏನು ಇರ್ಲಿಲ್ಲ. ಪ್ರಜೆಯಲ್ಲಿರೋ ನೌಕರರು ಬಂದು ಅವ್ರ ಪಾಡಿಗೆ ಅವರು ಶಾಂತಯುತವಾಗಿ ಬಂದು ನಾವು ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹಕ್ಕೆ ಸಹಕಾರ ನೀಡೋದು, ಬೆಂಬಲ ನೀಡೋದ್ರ ಬಗ್ಗೆ ವಿಚಾರಗಳಿತ್ತು ಅಷ್ಟೇ ಮೇಡಮ್. ನಾವು ನಮ್ಮ ದೈನಂದಿನ ಕಾರ್ಯಾಚರಣೆಗೆ ಯಾವುದೇ ಅಡಚಣೆ ಮಾಡೋದು ನಮ್ಮ ಉದ್ದೇಶ ಆಗಿರ್ಲಿಲ್ಲ. ಆದ್ರೆ ಅಂತ ಒಂದು ಹೋರಾಟದಲ್ಲಿ ಇವರು ಹತ್ತಿಕ್ಕೋ ನಿಟ್ಟಿನಲ್ಲಿ ಈ ತರ ಪೊಲೀಸ್ ಇಲಾಖೆನ ಬಳಸ್ಕೊಳ್ತಾ ಇರೋದು ನಿಜಕ್ಕೂ ಇದು ಪ್ರಜಾಪ್ರಭುತ್ವ ದೇಶನ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ನಮ್ಗೆ. ಶಾಂತಿಯುತವಾದಂತ ಸಭೆ, ಇದು ಶಾಂತಿಯುತವಾದಂತ ಪ್ರೊಟೆಸ್ಟ್ ಮಾಡ್ತಾ ಇದ್ರ, ಅಲ್ಲಿ ಯಾವುದೇ ರೀತಿಯಾದಂತ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇಲ್ಲ, ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಅಂತ ಅಂದ್ರೆ ಯಾಕೆ ಪೊಲೀಸ್ ಇಲಾಖೆಯಲ್ಲಿ ನಿಮ್ಗೆ ಪರ್ಮಿಷನ್ ಕೊಡ್ಲಿಲ್ಲ, ಯಾಕೆ ಅಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನುವಂಥದ್ದೇ ಒಂದು ಮೇಡಮ್. ಇವರು ಯಾಕಂತಾನೆ ನಮ್ಗೆ ಇನ್ನೂ ಇದಾಗ್ತಾ ಇಲ್ಲ. ಈಗ ಹೈಕೋರ್ಟ್ ಅಲ್ಲಿ ಒಂದು 2022ರಲ್ಲಿ ಒಂದು WP ಯಲ್ಲಿ ಏನು ಫ್ರೀಡಂ ಪಾರ್ಕ್ ನ ಹೊರತುಪಡಿಸಿ ಎಲ್ಲೇ
ಹೋರಾಟಗಳನ್ನ, ಮೆರವಣಿಗೆಗಳನ್ನ, ಜಾಥಾಗಳನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅದನ್ನ ಪರಿಪಾಲಿಸಿದ್ವಿ. ಆದ್ರೆ ಇವರು ಸಾರಿ ನಾವು ಇವ್ರಿಗೆ ಮನವಿಗಳನ್ನ ಸಲ್ಲಿಸ್ತಾ ಇದೀವಿ, ನಮ್ಗೆ ಅನಿರ್ದಿಷ್ಟಾವಧಿ ಅಲ್ಲಿ ಹೋರಾಟಗಳನ್ನ ಮಾಡಕ್ಕೆ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ಕೊಂಡ್ರೆ ಇವರು ಇದೊಂದೇ ಪೊಲೀಸ್ ಇಲಾಖೆಯವರು ಇದೊಂದೇ ಕಾರಣ ಹೇಳಿದ್ರು. 2022ರಲ್ಲಿ ಹೈಕೋರ್ಟ್ ನ WP ಹಾಕೋದು, ನೀವು ಈ ಕಾರಣದಿಂದ ನಿಮ್ಗೆ ಏನು ಅನುಮತಿಯನ್ನ ನಿರಾಕರಿಸ್ತೇವೆ ಅಂತ ಹಾಕ್ತಾರೆ. ಆದ್ರೆ ಹಾಗಾದ್ರೆ ನಮ್ಮ ಬೇಡಿಕೆಗಳು ಹೆಂಗ್ ನಾವು ಈಡೇರಿಸ್ಕೊಳ್ಳೋದು? ಇವ್ರು ಹೇಳ್ದಂಗೆ ಬೆಳಗ್ಗೆ ಬಂದು ಸಾಯಂಕಾಲ ಹೋಗಂಗಿದ್ರೆ ಬೇಡಿಕೆಗಳು ಈಡೇರ್ತವ? ತಿಂಗಳಾರ್ಗಟ್ಲೆ ಮಾಡೋ ಹೋರಾಟಗಳಿಗೆ ಸರ್ಕಾರಗಳು ಬಗ್ಗಲ್ಲ. ಇನ್ನು ಅಂತದ್ರಲ್ಲಿ ಒಂದಿನ ಬಂದ್ ಹೋಗೋದೆ ಯಾರು ನಮ್ಮ ನೋಡ್ತಾರೆ? ನಾವು ಬರ್ಬೇಕು, ಇಲ್ಲಿ ಲಕ್ಷಾಂತರ ರೂಪಾಯಿ ಸುರಿದು ಇಲ್ಲಿ ಪೆಂಡಲ್ಗಳು ಹಾಕಿ ಕುತ್ಕೋಬೇಕು, ಎದ್ದು ಹೋಗ್ಬೇಕು. ಇವ್ರು ಯಾರಾದ್ರೂ ಅಧಿಕಾರಿಗಳು ಬಂದು ನಮ್ಗೊಂದು ಮನವಿ ಪತ್ರ ಸ್ವೀಕಾರ ಮಾಡಿ ಹೋಗ್ತಾರೆ. ಇಷ್ಟು ಮಾತ್ರ ಸೀಮಿತ ಆದ್ರೆ ಈಗ ಹೋರಾಟ ಹೆಂಗ್ ಮಾಡೋದು? ಹಾಗಾದ್ರೆ ಗಾಂಧಿ ತತ್ವದ ಅಡಿಯಲ್ಲಿ ಉಪವಾಸ ಸತ್ಯಾಗ್ರಹಗಳು, ಧರಣಿ ಸತ್ಯಾಗ್ರಹಗಳು ನಾವು ಮಾಡಂಗೆ ಇಲ್ವಾ ದೇಶದಲ್ಲಿ? ಇದೀಗ ಸರ್ ಹಲವಾರು ಬೇಡಿಕೆ ಅಂತ ಅಂದ್ರೆ ಒಂದು, ಈಗ 2024ರಿಂದ ಹಿಂಬಾಕಿ ವೇತನವನ್ನ ಕೊಡಬೇಕು ಅನ್ನುವಂಥದ್ದು ನಿಮ್ಮ ಬೇಡಿಕೆ. ಬಟ್ ಸರ್ಕಾರ ಹೇಳುತ್ತೆ 2025ರಿಂದ ಕೊಡ್ತೀವಿ ಅಂತ. ಅದೊಂದು ಬೇಡಿಕೆನ ಮತ್ತೇನೇನಾದ್ರೂ ಬೇಡಿಕೆಗಳನ್ನ ಇಟ್ಕೊಂಡು ಪ್ರೊಟೆಸ್ಟ್? ಮೇಡಮ್, ಇದು ಆಕ್ಚುಲಿ ಇವರು ಆ ರೀತಿಯಲ್ಲಿ ಯಾವುದೇ ಒಂದು ಏನೋ 24, 25 ಅನ್ನೋದು ವಿಚಾರಗಳು ಸರ್ಕಾರಗಳು ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗ್ತಾ ಇರೋದು ಮೇಡಮ್. ನಾವು ಅದನ್ನೆಲ್ಲ ನಾವು ಕೇಳ್ತಾ ಇಲ್ಲ. ನಾವೇನ್ ಕೇಳ್ತಾ ಇದ್ದು, ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ಕೊಂಡಿದೆ ಮೇಡಮ್. ಬೇಕಾದ್ರೆ 2023ರ ಏನು ವಿಧಾನಸಭೆ ಚುನಾವಣೆ ಪ್ರಣಾಳಿಕೆ ತೆಗೆದು ನೋಡಿ, ಇಲ್ಲಾಂದ್ರೆ ನಾನು ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ ನೋಡಿ. ಅವರು ಕ್ಲಿಯರ್ ಕಟ್ ಆಗಿ ನಮ್ಗೆ ಆಶ್ವಾಸನೆ ಕೊಟ್ಟವ್ರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಿಮ್ಗೆ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಮತ್ತು ಸವಲತ್ತುಗಳು ನೀಡೋಕೆ ಕಾರ್ಯಕ್ರಮ ರಚನೆಗಳನ್ನ ಮಾಡ್ತೀವಿ ಅಂತ. 3 ವರ್ಷಗಳಾಯ್ತು ಮೇಡಮ್. ನಾವು ಅವ್ರಿಗೆ ಏನು ಶಾಂತಿಯುತವಾಗಿ ಮನವಿ ಪತ್ರಗಳನ್ನ ಕೊಡೋದು, ಅಭಿನಂದನೆ ಕಾರ್ಯಕ್ರಮಗಳನ್ನ ಮಾಡೋದು, ಸನ್ಮಾನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಈ ಪ್ರಣಾಳಿಕೆ ಭರವಸೆ ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ನಾವು ಎಷ್ಟು ವರ್ಷ ಇವ್ರನ್ನ ಕಾಯ್ಕೊಂಡು ಕೂತ್ಕೊಳ್ಳೋದು? ಆ ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟಗಳನ್ನ ಹಮ್ಮಿಕೊಳ್ಳಕ್ಕೆ ನಾವು ಮುಂದಾಗಿದ್ದೀವಿ. ಮತ್ತೆ 2020ರಲ್ಲಿ ಏನು ವೇತನ ಪರಿಷ್ಕರಣೆ ಮಾಡಿತ್ತು ಹಿಂದಿನ ಸರ್ಕಾರ, ಅದು 38 ತಿಂಗಳ ವೇತನದ ಹಿಂಬಾಕಿಯನ್ನ ಕೊಡ್ಬೇಕಾಗಿತ್ತು. ಆ ಹಿಂಬಾಕಿನ ಇವರು ಚೌಕಾಸಿ ಮಾಡೋದು, 14 ಕೊಡ್ತೀವಿ, 12 ಕೊಡ್ತೀವಿ, ಈಗ ಟೋಟಲ್ ಆಗಿ 26 ತಿಂಗಳು ಕೊಡ್ತೀವಿ, 12 ತಿಂಗಳು ಕೊಡಕ್ಕಾಗಲ್ಲ ಅಂತ. ಮೇಡಮ್, ದುಡ್ದಿರೋ ದುಡ್ಡಿರೋ ಮೇಡಮ್. ಇದು ಕೋವಿಡ್ ಸಮಯದಲ್ಲಿ ನಮ್ಮನ್ನ ಬಳಸ್ಕೊಂಡವ್ರೆ. ಇವ್ರು ಯಾರು ನಮ್ಮನ್ನ ಕುಣಿಸಿ ಸಂಬಳ ಕೊಟ್ಟಿಲ್ಲ. ನಾವು ದುಡ್ದಿರೋ ದುಡ್ಡನ್ನ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಅದಕ್ಕೆ 38 ತಿಂಗಳ ವೇತನದ ಹಿಂಬಾಕಿಯನ್ನ ಕೊಡಿ. ಮತ್ತೆ ನಮ್ಗೆ 1/1/2024ರಿಂದಲೇ ನಮ್ಗೆ ಸರಿಸಮಾನ ವೇತನ ಮಾಡಿ ಅಂತ ಕೇಳ್ತಾ ಇರೋದು. ಈಗ 15 ತಿಂಗಳು ಜಂಪ್ ಮಾಡಿಸೋದ್ರಿಂದ ನಮ್ಮ ಸರ್ವಿಸ್ ಅಲ್ಲೇ 15 ತಿಂಗಳು ಹೊಟ್ಟೋಗುತ್ತೆ ಮೇಡಮ್. ಪ್ರತಿಯೊಬ್ಬ ನೌಕರಿಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ನಮ್ಮ ಸರ್ವಿಸ್ 15 ತಿಂಗಳು ಮುಂದೆ ಕೊಟ್ಟೋಯ್ತಂದ್ರೆ. ಅದೇ ಈಗ ಅವರ ಪ್ರಣಾಳಿಕೆಯಲ್ಲಿ ಅವ್ರು ಏನ್ ಘೋಷಣೆ ಮಾಡಿದ್ರು ಅದನ್ನ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಾ? ಅಷ್ಟೇ ಮೇಡಮ್, ನಾವು ಕೇಳ್ತಾ ಇರೋದು. ನಿಮ್ಮ ಭರವಸೆ ನುಡಿದಂತೆ ನಡೆಯುವಂತ ಹೇಳ್ಕೊಳ್ಳೋ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾವು ಕೇಳ್ತಾ ನುಡಿದಿದ್ದೀರಲ್ಲಪ್ಪ, ಅದನ್ನ ಈಡೇರಿಸಿ ಸ್ವಾಮಿ, ನಾವು ಅಷ್ಟೇ ಕೇಳ್ತಾ ಇರೋದು ಮೇಡಮ್. ಓಕೆ ಸರ್, ಈಗ ಮುಂದಿನ ಹೋರಾಟ ಹೇಗೆ ಅಂತ? ಮೇಡಮ್, ಈಗ ನಮ್ಮನ್ನ ಇಲ್ಲಿ ಪೊಲೀಸ್ ಅವರು ಕರ್ಕೊಂಡ್ಬಂದು ಇಟ್ಕೊಂಡವ್ರೆ. ಈಗ ಇಲ್ಲೇನು ಪೊಲೀಸ್ ಪ್ರಕರಣ ದಾಖಲಿಸ್ಕೊಂತ ಇದಾರೆ, ದಾಖಲಿಸ್ಕೊಳ್ಳಿ. ತದನಂತರ ನಾವೀಗ ಏನು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿದ್ವು, ಅದನ್ನ ಎಲ್ಲಿ ಬಿಟ್ರು ನಾವು ಉಪವಾಸ ಸತ್ಯಾಗ್ರಹ ಇರ್ತೀವಿ ಮೇಡಮ್. ಅದ್ರಲ್ಲಿ ಏನೇ ಬದಲಾವಣೆಗಳಿಲ್ಲ. ಇವತ್ತು ಏನು ಈಗ ಬಿಡ್ತೀನಿ ಅಂದ್ರೂ ನಾವು ಕೇಳ್ಕೊಂಡಿದ್ವಿ, ದಯವಿಟ್ಟು ನಾನು ಮತ್ತೆ ಫ್ರೀಡಂ ಪಾರ್ಕ್ ಹೋಗ್ತೀವಿ, ಮತ್ತೆ ಕೇಸ್ಗಳು ಹಾಕೋದ್ ಬೇಡಿ, ನಾನು ಇಲ್ಲೇ ಇಟ್ಕೊಂಡು ನಮ್ಮನ್ನ ಇಲ್ಲೇ ಮುಂದುವರಿಸಿ ನಾವು ಉಪವಾಸ ಸತ್ಯಾಗ್ರಹ ಇರೋದಕ್ಕಂತೂ ರೆಡಿ ಇದೀವಿ ಅಂತ ಹೇಳ್ತಾ ಇದೀವಿ. ನೋಡೋಣ ಮೇಡಮ್, ಇವ್ರು ಏನೇನು ಇದ್ ಮಾಡ್ತಾರೆ. ಈಗ ನಾನು ಇಲ್ಲ ಅಂದ್ರೆ ನಾನು ಮತ್ತೆ ಬಂದು ಫ್ರೀಡಂ ಪಾರ್ಕ್ ಅಲ್ಲೇ ಕೂತ್ಕೊಳ್ತೀನಿ, ಮತ್ತೆ ಪೊಲೀಸ್ ಅವ್ರನ್ನ ಮನೆ ತಕೊಂಡ್ ಬರ್ತಾರೆ ಮೇಡಮ್. ಅದು ರೊಟೀನ್ ಕಾರ್ಯಕ್ರಮಗಳು ಆಗುತ್ತೆ, ಇನ್ನಷ್ಟೇ, ನಾವೇನ್ ಮಾಡಕ್ಕಾಗಲ್ಲ. ಇದನ್ನ ಸರ್ಕಾರ ಗಮನಿಸಬೇಕು ಅಷ್ಟೇ. ಇದೆ ಸರ್ಕಾರ ಗಮನಿಸ್ಕೊಡ್ಬೇಕು. ಈ ರೀತಿಯಲ್ಲಿ ಎಲ್ಲಾ ಇಲಾಖೆಗಳು ನಿಗಮ ಮಂಡಳಿ ಕೊಡ್ತಾ ಇರೋ ಸಂಬಳಗಳನ್ನ ಹೋಲಿಕೆ ಮಾಡಿ ಒಂದು ಕಮಿಟಿ ರಚನೆ ಮಾಡಿ ನೋಡಿ. ಎಲ್ಲಾಂದ್ರೆ ಸಾಮಾನ್ಯ ನೌಕರ ಒಬ್ಬ ಪ್ರಜೆಗೂ ಗೊತ್ತಾಗುತ್ತೆ ಇದು ನಮ್ಮ ಸಂಬಳ ಏನಿದೆ. ನಾವು ಇವರು ಶಕ್ತಿ ಯೋಜನೆ ಅಂತ ತಂದು ಅವ್ರ ಜನಪ್ರಿಯತೆಯನ್ನು ಮಾತ್ರ ತಗೊಂಡ್ರಲ್ಲ ಸರ್ಕಾರಗಳು. ಆ ಜನಪ್ರಿಯತೆಯನ್ನ ತಂದು ಕೊಡೋದಕ್ಕೆ ಸಾರಿಗೆ ನೌಕರ ಕೊಡುಗೆ ಏನಿದೆ ಅಂತ ನೋಡ್ಬೇಕಲ್ವಾ ಮೇಡಮ್ ಇವರು. ಅದನ್ನ ಬಿಟ್ಟು ಇವರು ಏಕಾಏಕಿ ಈ ರೀತಿ ಸೇವೆಗೆ ಮಾತ್ರ KSRTC ಅವ್ರನ್ನ ಹುಡುಕೋದು, ಮತ್ತೆ ಸೌಲಭ್ಯಗಳು ಕೊಡೋಕ್ ಮಾತ್ರ ಬಂದಾಗ ಇಲ್ಲ ನಿಗಮ ಮಂಡಳಿ ನೀವು ನಿಮ್ಮ ಲಾಭ ನಷ್ಟಗಳನ್ನ ನೀವೇ ನೋಡ್ಕೋಬೇಕು, ನಿಮ್ಮಲ್ಲೇ ಬರ್ಸ್ಬೇಕು ಅಂದ್ರೆ ಹೆಂಗ್ ಮೇಡಮ್ ಇದು? ನಾವೇನು ಇದು ಒಂದು ಕಡೆ ಹೇಳ್ತಾರೆ ಇದು ಸೇವೆಗೋಸ್ಕರ ಇರೋದು, ಇದು ನಾವು ಲಾಭ ನಷ್ಟ ನೋಡಲ್ಲ ಅಂತ ಮಂತ್ರಿಗಳು ಎಲ್ಲರೂ ಹೇಳ್ತಾರೆ. ಆದ್ರೆ ಸೇವೆ ಅಂತ ನೀವೇ ಘೋಷಣೆ ಮಾಡ್ಕೊಂಡ್ಮೇಲೆ ಸಂಬಳ ಕೊಡೋದಕ್ಕೆ ಮಾತ್ರ ಯಾಕೆ ಲಾಸು ಪ್ರಾಫಿಟ್ ನೋಡ್ತೀರಾ ನೀವು? ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇವರು ಎಸ್ಮಾ ಅಂತ ಜಾರಿ ತಗೊಂಡ್ಬರ್ತಾರೆ, ಕಾನೂನನ್ನ ಬಳಕೆ ಮಾಡ್ಕೊಳ್ತಾರೆ ನಿಮ್ ಮೇಲೆ. ಸೊ ಈ ರೀತಿಯಾಗಿ ನಡೀತಾ ಇದೆ. ನೀವಿನ್ನು ಎಲ್ಲಿ ಕೇಳ್ಬೇಕು ನ್ಯಾಯದ ಬಗ್ಗೆ, ಎಲ್ಲಿ ಮಾತಾಡ್ಬೇಕು ಅನ್ನುವಂತ ಪ್ರಶ್ನೆ.
ಅದೇ ನಮ್ಗೆ ಎಕ್ಸೆಪ್ಷನ್ ಆಗಿ ಕಾಡ್ತಾ ಇದೆ ಮೇಡಮ್. ನಮ್ಮ ನೋವುಗಳನ್ನ ಯಾರ ಹತ್ರ ತೊಡ್ಕೋಬೇಕಂತ ಮೇಡಮ್. ನಿಮ್ಗೆ ಎಷ್ಟು ನಮ್ಮ ಈ ಒತ್ತಡದಲ್ಲಿ ಈ ಕಷ್ಟಕರ ಕೆಲಸಗಳನ್ನ ಮಾಡ್ಕೊಂಡು ನಮ್ಮ ಡ್ರೈವರು, ಕಂಡಕ್ಟರ್, ಮೆಕ್ಯಾನಿಕ್ಗಳು ಮತ್ತೆ ಅಧಿಕಾರಿಗಳೆಲ್ಲರೂ ಎಷ್ಟು ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ. ನಾವು ಇಷ್ಟು ಅನಾರೋಗ್ಯ ಪೀಡಿತರಾಗಿ ಇಷ್ಟು ಕಷ್ಟಪಟ್ಕೊಂಡು ದುಡಿತಾ ಇರೋರು ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸಕ್ ಆಗ್ತಾ ಇಲ್ಲ ಮೇಡಮ್. ಇವ್ರು ಕೊಡ್ತಾರೆ 3 ಕಾಸು ಸಂಬಳದಲ್ಲಿ. ಇನ್ನು ನಮ್ಮ ಮೂಲ ವೇತನ 20,000 ರೂಪಾಯಿ ದಾಟಿಲ್ಲ ಮೇಡಮ್. ಹಬ್ಬ ಅಂದ್ರೆ ನಾವು 20 ವರ್ಷ ಸರ್ವಿಸ್ ಮಾಡಿರೋರು ಮೂಲ ವೇತನ 28ರಿಂದ 29,000 ರೂಪಾಯಿ ಇದೆ ಮೇಡಮ್. 20-25 ವರ್ಷ ಸರ್ವಿಸ್ ಮಾಡಿರೋದು. ಇನ್ನು ನಾವ್ ಎಷ್ಟು ಕಡಿಮೆ ಸಂಬಳದಲ್ಲಿ ಹೆಂಗು ಮೇಡಮ್ ದುಡಿಬೇಕು? 40.25% ಕಮ್ಮಿ ಇದೀವಿ ಸರ್ಕಾರಿ ನೌಕರಿಗೂ ನಮಗೂ ಕಂಪೇರ್ ಮಾಡ್ಕೊಂಡ್ರೆ. ಇನ್ನು ಇದಕ್ಕೆ ಕಡಿಮೆಯಲ್ಲಿ ನಾವು ಹೆಂಗ್ ದುಡಿಯೋದು ಮೇಡಮ್? ಈ ಬೆಲೆ ಏರಿಕೆಗಳಲ್ಲಿ ಸರ್ಕಾರಗಳು ಇದಕ್ಕೆಲ್ಲ ಏನು ಇದಿಲ್ವಾ? ಕಣ್ ತೆರೆದು ನೋಡೋದಿಲ್ವಾ? ಆಯ್ತಪ್ಪ ಇವ್ರದ್ದು ಏನ್ ಜೀವನಗಳಿಲ್ವಾ? ಬೆಂಗಳೂರಲ್ಲಿ ಮನೆ ಬಾಡಿಗೆ ಎಷ್ಟಿದೆ ಮೇಡಮ್? ಇವ್ರು ಕೊಡೋ ಬಾಡಿಗೆ ಸಂಬಳದಲ್ಲಿ ನಮ್ಗೆ ಅರ್ಧ ತಗೊಂಡೋಗಿ ನಾವು ಬಾಡಿಗೆಗಳಿಗೆ ಸುರಿಬೇಕು. ಅದು ನಾವೇನು ರೆಗ್ಯುಲರ್ ವಿಲಾದಲ್ಲಿ ಇರ್ತಾ ಇಲ್ಲ. ನಾವಿರೋದು ಸಿಂಗಲ್ ಬೆಡ್ರೂಮ್ ಮನೆಗಳಲ್ಲಿ ಅಥವಾ ಡಬಲ್ ಬೆಡ್ರೂಮ್ ಮನೆ. ಅದು ಯಾವ್ದು ಸಿಟಿ ಔಟ್ಸ್ಕಟ್ಸ್ ಅವು ಹುಡುಕ್ಬೇಕು ನಮ್ಮ ಮನೆ ಬರಕ್ಕೆ. ಅಂತದ್ರಲ್ಲಿ ಇಷ್ಟು ಕಷ್ಟಪಟ್ಕೊಂಡು ದುಡಿತಾ ಇರೋ ನಮ್ಮನ್ನ ನೋಡಕ್ಕೆ ಸರ್ಕಾರಗಳಿಗೆ ಆಗ್ತಾ ಇಲ್ಲ ಅಂದ್ರೆ ಅದು ಕೊಟ್ಟ ಭರವಸೆನ ಈಡೇರಿಸಿದ್ರೆ ಈ ರೀತಿ ಪೊಲೀಸ್ಗಳ ಬಿಟ್ಟು ನಮ್ಮ ಮೇಲೆ ಪ್ರಕರಣಗಳನ್ನ ದಾಖಲಿಸ್ತಾ ಇರೋದು ನಾವು ನಿಜಕ್ಕೂ ಬೇಸರದ ಸಂಗತಿ ಆಗೋಗ್ಬಿಟ್ಟಿದೆ ಮೇಡಮ್. ಎಸ್ ಸರ್ಕಾರ ದಯವಿಟ್ಟು ಇವರ ಒಂದು ನೋವಿಗೆ ಸ್ಪಂದಿಸಬೇಕು ಅನ್ನುವಂಥದ್ದೇ ನಮ್ದು ಒಂದು ಕಳಕಳಿ. ಯಾಕಂದ್ರೆ ಇಷ್ಟರ ಮಟ್ಟಿಗೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸಾರಿಗೆ ನೌಕರರು. ಯಾಕಂದ್ರೆ ಈಗಾಗಲೇ ನೋಡಿ ಹಿಂಬಾಕಿ ವೇತನ, ಅದ್ರ ಜೊತೆಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಕಾನೂನನ್ನ ಇಲ್ಲಿ ಹೇರಿಕೆ ಮಾಡುವಂತ ಕೆಲಸ ನಡೀತಾ ಇದೆ. ದಯವಿಟ್ಟು ಇತ್ತಾಗ ಸರ್ಕಾರ ಗಮನಿಸಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಸಹಿತ ಸರ್. ಥ್ಯಾಂಕ್ ಯು ಚಂದ್ರಶೇಖರ್ ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.